ದೇವರು ಸಂಘದ ರಾಜ್ಯಾಧ್ಯಕ್ಷರಾಗಿ ವೈಜಿ ಪುಟ್ಟಸ್ವಾಮಿ ಆಯ್ಕೆ. ಅವಮಾನ ಅಪಮಾನ ಮಾಡಿದವರಿಗೆ ಕೆಲಸದ ಮುಖಾಂತರ ಉತ್ತರ ನೀಡಲು ಕರೆ. ಕರ್ನಾಟಕ ದೇವರು ಸಾಂಸ್ಕೃತಿಕ ಅಧ್ಯಯನ ಸಂಸ್ಥೆಯಿಂದ ಸಮಾಲೋಚನಾ ಸಭೆಯನ್ನ ಸೊರಬ ರಂಗಮಂದಿರದಲ್ಲಿ ನಡೆಸಲಾಯಿತು. ಈ ಸಭೆಯನ್ನ ದೇವರು ಸಮುದಾಯದ ಹಿರಿಯರಾದ ತಬ್ಬಲಿ ಬಂಗಾರಪ್ಪನವರು ಉದ್ಘಾಟಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ನಮ್ಮ ತನವನ್ನ ನಾವು ಬಿಟ್ಟುಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಮತ ಪರಿಷ್ಕರಣಾ ಅಭಿಯಾನ ಆರಂಭವಾಗಿದೆ. ಅದರಲ್ಲಿ ನಾವು ದೇವರು ಎಂದು ನಮೂದಿಸಿದರೆ ಯಾವುದೇ ತೊಂದರೆ ಆಗುವುದಿಲ್ಲ. ಕೆಲವರಿಗೆ ಇದರಲ್ಲಿ ಕಾನೂನಿನ ತೊಡಕು ಇದೆ ಎಂಬುದು ಅನುಮಾನವೂ ಕೂಡ ಇದೆ. ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಗೆಜೆಟ್ನಲ್ಲಿ ದೇವರು ಎಂಬ ಪದ ಬಂದಿರುವುದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಸಮಾಲೋಚನಾ ಸಭೆಯಲ್ಲಿ ಹೇಳಿದರು. ಇದು ನಮ್ಮ ತನವನ್ನು ನಾವು ಬಿಟ್ಟುಕೊಡೋಕ್ಕೆ ಬರೋದಿಲ್ಲ. ಆದರೆ ಕೆಲವರಿಗೆ ಕಾನೂನಿನ ತೊಡಕು ಎಲ್ಲೋ ಇದೆಯೋ ಅಂತಕ್ಕಂಥ ಒಂದು ಭಾವನೆ ಕಾಡ್ತಾ ಇದೆ. ಅದಕ್ಕಾಗಲೇ ಅಸ್ವಾಭಾವಿಕವಾಗಿ ಮಾತಾಡಿರ್ತಕ್ಕಂಥ ಇಬ್ಬರು ಹೇಳಿದ್ದಾರೆ, ನಾವು ದೇವರು ಅಂತ ಬರ್ಸ್ಕೊಂಡ್ರೆ ಅಥವಾ ನಮ್ಮ ದೇವರ ಹೋರಾಟವನ್ನು ಮುಂದುವರ್ಸ್ಕೊಂಡು ನಾವು ಹೋದರೆ ಕಾನೂನಿನ ಯಾವುದೇ ತೊಂದರೆ ಅಥವಾ ಯಾವುದೇ ತೊಡಕು ಬರೋಕ್ಕೆ ಸಾಧ್ಯತೆ ಇಲ್ಲ. ಈಗಾಗಲೇ ರಾಜ್ಯ ಗೆಜೆಟ್ನಲ್ಲಿ ದೇವರು ಅಂತಕ್ಕಂಥ ಪದ ಬಂದಿರೋದ್ರಿಂದ ತಂದೆ ದೀವಾಗಿ ಮಗ ಇದ್ದಿಲ್ಲ ಅಂದರೂ ಸಹ ನಾವು ದೇವರು ಅಂತ ಬರೆದ್ರೆ ಅದು ಸರಿ ಹೋಗುತ್ತೆ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಬಂದಿದ್ದೇನೆ ನನ್ನಿಂದ ಉದ್ಘಾಟನೆ ಮಾಡ್ತೀರಿ ಅಂತಕ್ಕಂಥ ವಾದ ಅಲ್ಲ. ನಾವೆಲ್ಲ ನಾನು 1974ರಲ್ಲಿ ಪದವಿ ಪಡ್ಕೊಂಡು ಬಂದೆ. ಬಂದಾಗ ನಾವೆಲ್ಲ ನೌಕರಿಗೆ ಹೋಗ್ಬೇಕಾಗಿತ್ತು. ಅವಾಗಲೇ ಬಂಗಾರಪ್ಪನವರು ರಾಜಕಾರಣಿಗಳಾಗಿದ್ದರು, ಶಾಸಕರಾಗಿದ್ದರು. ಜೊತೆಗೆ ನಮ್ಮ ತೀವ್ರ ಸಮುದಾಯ ಕಾಗೋಡು ಚಳವಳಿ ಇರ್ಬೋದು, ಗಣಿದಾರ ಹೋರಾಟ ಇರ್ಬೋದು, ಮಕ್ಕಳನ್ನು ಓದಬೇಕು ಅಂತಕ್ಕಂಥ ಒಂದು ಕುತೂಹಲ ಇರ್ಬೋದು, ಇವು ಅವತ್ತು ಸಮಾಜದಲ್ಲಿ ಮೂಡ್ತಕ್ಕಂಥ ಒಂದು ಸಂದರ್ಭ. ಹಾಗಾಗೇ ನಾವು ಈ ಸಮಾಜಮುಖಿ ಆಗಿರ್ತಕ್ಕಂಥ ಜಾತಿಯ ಸಂಘಟನೆ, ಅದರ ಜೊತೆಗೆ ರಾಜಕೀಯ ಸಂಘಟನೆ, ಗೇಣಿದಾರ ಹೋರಾಟ ಮತ್ತು ಬಗರುಕು ಹೋರಾಟ, ಈ ಎಲ್ಲ ವ್ಯವಸ್ಥೆಯಲ್ಲಿ ಭಾಗವಹಿಸ್ಕೊಂಡು ಬಂದು ಅವೆಲ್ಲವೂ ಈ ದೇವರು ಅಂತಕ್ಕಂಥ ನಾಮಬಲದ ಮೇಲೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಈ ಸಭೆಯಲ್ಲಿ ಕರ್ನಾಟಕ ದೇವರು ಸಾಂಸ್ಕೃತಿಕ ಅಧ್ಯಯನ ಸಂಸ್ಥೆಗೆ ನೂತನ ರಾಜ್ಯಾಧ್ಯಕ್ಷರಾಗಿ ವೈಜಿ ಪುಟ್ಟಸ್ವಾಮಿಯವರನ್ನ ಆಯ್ಕೆ ಮಾಡಲಾಯಿತು. ಪುಟ್ಟಸ್ವಾಮಿರವರು ಮಾತನಾಡಿ, ನಮಗೆ ಅವಮಾನ ಅಪಮಾನ ಮಾಡಿದವರಿಗೆ ನಮ್ಮ ಕೆಲಸದ ಮುಖಾಂತರ ದಿಟ್ಟ ಉತ್ತರ ನೀಡಬೇಕು. ಇದರಲ್ಲಿ ಯಾರನ್ನು ಕೂಡ ನಾವು ದ್ವೇಷಿಸಬಾರದು. ಆದ್ದರಿಂದ ಈ ಸಂಸ್ಥೆಗೆ ಯಾವುದೇ ಪ್ರಯೋಜನ ಕೂಡ ಆಗುವುದಿಲ್ಲ ಎಂದು ಹೇಳಿದ್ರು. ಒಂದು ವಿಷಯ ಅಂಗಲಕ್ಕೆ ಬಂದ್ರೆ ಅನುಮಾನ ಫಸ್ಟ್ ಶುರುವಾಗ್ತದೆ, ಸ್ವಲ್ಪ ಮಟ್ಟಿಗೆ ಅವಮಾನಗಳು ಆಗ್ತವೆ. ಅವೆರಡನ್ನು ಮೀರಿ ಹೋದ್ರೆ ಸನ್ಮಾನ. ಬಟ್ ಈ ಅನುಮಾನ ಅಪಮಾನಕ್ಕೆ ಹೆದರಿಕೆ ನಮಗೆ ಕರೆಕ್ಟಾಗಿ ಗಾಡಿ ಮಾಡಿ ಹೊಡೆದು ಅಲ್ಲೇ ಇಟ್ಟಿರ್ತಾರೆ. ಇವ್ರದ್ದು ಇಷ್ಟೇ ಅಂತ ಹಂಗೇನಿಲ್ಲ. ಅನುಮಾನ ಪಟ್ಟವರಿಗೆ, ಅಪಮಾನ ಮಾಡಿದವರಿಗೆ ಉತ್ತರವನ್ನು ಪಾಸಿಟಿವ್ ಆಗಿ ಕೊಟ್ಟು, ನೆಗೆಟಿವ್ ಬೇಡ. ಯಾಕೆಂದರೆ ಯಾವುದೇ ದ್ವೇಷದ ಮಾತುಗಳನ್ನಾಗಲಿ ಅವರನ್ನು ದ್ವೇಷದಿಂದ ಕಾಣದಿದ್ರೆ ಈ ಸಂಸ್ಥೆಯ ಉದ್ದೇಶ ಇರಲಿಲ್ಲ. ದೇವರು ದಿಕ್ಕು ದೆಸೆ ಅಂತ ನೋಡಿ ಇದ್ರೊಳಗೆ ಅದಕ್ಕೆ ಹಿಂದೆ ಹೆಣ್ಣು ಕೊಡೋರು ಹೇಳೋದು, ಯಾರ್ಯಾರು ಹೆಣ್ಣು ಕೊಡಿ, ದಿಕ್ಕು ದೆಸೆ ಇಲ್ಲದವ ಅವನಿಗೆಂತ ಕೊಡ್ತೀರಿ ಅಂತ. ಅದ್ರ ಹುಚ್ಚ ಹನಿನ ತಿರ್ತಾನಂತವ, ಪೂರ್ವಕ್ಕದಾನೋ ಪಶ್ಚಿಮಕ್ಕದಾನೋ ಎತ್ಲಾಗದವ ಗೊತ್ತಿಲ್ಲ ಅಂತ. ನಮ್ಮ ಸ್ಥಿತಿನೂ ಹಂಗಾಗಿ 1948 ಹಿಂಭಾಗದ ಶಾಲಾ ದಾಖಲೆಗಳು ಎಲ್ಲ ತೀವ್ರ ಇದೆ. 48ರಲ್ಲಿ ಸ್ವಲ್ಪ ದಿನ ಹಾಲು ಚಿತ್ರರಾಗ್ತದೆ. ಆಗ ಯಾರೋ ಒಬ್ಬ ಪುಣ್ಯಾತ್ಮ ಎಚ್ಚೆತ್ತ, ಅದಕ್ಕೇನೋ ಒಂದು ಹೆಸರು ಕೊಟ್ಟ. 62 ನಂತರ ಈಡಿಗರ. ಇದು ಯಾಕೆ ಗೊತ್ತಿಲ್ಲ. ನನ್ನ ತಂದೆ ದೇವರು, ನಾನು ಹಾಲಕ್ಷತ್ರಿಯ, ನನ್ನ ಮಗ ಈಡಿಗ. ಇದು ಸರಿಯಾಗದ. ಈಗಿದ್ದವರಿಗೆ ಅನುಮಾನ ಅಪಮಾನ ಆದರೂ
ಮುಂದೆ ಹೋಗುದಂದ್ರೆ ನನ್ನ ಮಗ ದೇವರನ್ನೇ ದೇವರು ಅಂತ ಹೇಳಲ್ಲ. ನನ್ನ ಮಗ ಹೇಳಿದ್ರೆ ನನ್ನ ಮೊಮ್ಮಕ್ಕ ಇನ್ನೂ ಮುಂದಿನ ಜನಾಂಗ ಈ ಜಾತಿನೇ ಇಲ್ಲ. ಇದು ಆಗಬಾರ್ದು. ಯಾಕೆ ಆಗಬಾರ್ದು? ಈ ಸಭೆಯಲ್ಲಿ ದೇವರು ಸಮುದಾಯದ ಬಗ್ಗೆ ಹಲವಾರು ವಿಚಾರಗಳ ಕುರಿತು ಚರ್ಚೆಯನ್ನ ನಡೆಸಲಾಯಿತು. ಕುಟುಂಬದ ನಿಮ್ಮ ತಾಯಿ ಕುಟುಂಬ ಅಥವಾ ನಿಮ್ಮ ತಂದೆ ಕುಟುಂಬದ ಯಾರಾದರೂ ಒಬ್ಬರು ಶಾಲೆ ಹೋಗಿರ್ತಾರೆ, ಎಲ್ಲದೂ ರೆಕಾರ್ಡ್ ಆಗಿರುತ್ತೆ ಶಾಲೆಯಲ್ಲಿ. ವಂಶವೃಕ್ಷ ತೆಗೆಸ್ಬಿಟ್ಟು ವಂಶವೃಕ್ಷದಲ್ಲಿ ಅವರ ದಾಖಲೆಗಳು ಇವರು ಅಂತಿದೆ. ನೀವು ಅದೇ ದಾಖಲೆಗಳನ್ನ ಇಟ್ಟು ಕೋರ್ಟಲ್ಲಿ ಸಬ್ಮಿಟ್ ಮಾಡಿದರೆ ನಮ್ಮ ಜಾತಿ ಇದಿತ್ತು ಕಾರಣಾಂತರದಿಂದ ಚೇಂಜ್ ಆಗಿದೆ ಅಂತಿದ್ದಾದರೆ ನೀವು ಬದಲಾವಣೆ ಮಾಡ್ಕೊಬೋದು. ಯಾರು ದೇವರ ಒಬ್ಬ ಶಾಸಕರ. ಇದೇ ರೀತಿಯೇ ನಮ್ಮವ್ರು ಯಾರೂ ಕೂಡ ಈ ಅಭಿಯಾನದಲ್ಲಿ ಯಾರೂ ಕೂಡ ಅಪಸ್ವರ ಎತ್ತಿಲ್ಲ. ಎಲ್ಲರ ಸಹಕಾರ ಇದೆ. ನಾವೆಲ್ಲರ ಸಹಕಾರವನ್ನು ಪಡೆದು ನಾವು ದೇವರವಾಗುವಂಥ ಒಳಪಂಗಡ ಮೀಸಲಾತಿಯನ್ನು ಮುಂದೆ ಪಡೆಯಲಿಕ್ಕೆ ಸಹಕಾರಿಯಾಗಿ ನೀವೆಲ್ಲರೂ ಕೂಡ ಬರೆಸ್ಕೊಂಡೋದ್ರಿಂದ ಕಾನೂನಾತ್ಮಕವಾಗಿ ನಾನು ಒಬ್ಬ ವಕೀಲನಾಗಿ ಹೇಳ್ತೀನಿ, ತೊಂದರೆ ಇಲ್ಲ. ಈ ಜಾಗೃತಿ ತಂತಾನೆ ಉಂಟಾಗುತ್ತೆ. ಅದು ಎಲ್ಲ ಸುತ್ತ ಪ್ರಜ್ಞೆ ಎಲ್ಲರೂ ಒಳಗೆ ಇದೆ. ಅದು ಅನೇಕ ಗೊಂದಲಗಳು, ಇದು ಮೀಸಲಾತಿ, ಜಾತಿ ಈಡ್ಗ್ರಾಕು, ದೇವ್ರಾಕು, ಇಂಥಕ್ಕೆಲ್ಲ ಅನೇಕ ಗೊಂದಲಗಳು ಇದ್ದಾವೆ. ಈ ಗೊಂದಲಗಳನ್ನೆಲ್ಲ ಪರಿಹರಿಸಿದ್ರೆ ಈ ದೇವ್ರು ಅಂತಕ್ಕಂಥ ಈ ಸುಪ್ತ ಪ್ರಜ್ಞೆ ಎಲ್ಲರಲ್ಲಿ ಜಾಗೃತ ಆಗಿದೆ. ಎಲ್ಲರೂ ಹೇಳಿಕೆ ತಯಾರಿದ್ದಾರೆ. ಆದರೆ ನಮ್ಮ ನಾಯಕರು ಹಿಂಗೆಲ್ಲ ಇದೆ ಈ ರೀತಿ ಜಾಗೃತ ಸಭೆಗಳನ್ನು ಮಾಡಿದ್ರೆ ಎಲ್ಲರೂ ಒಪ್ಕೊಳ್ತಾರೆ, ನಮ್ಮ ಜನ ಜಾಗೃತಿ ಉಳ್ತಾರೆ ಅಂತ ನಾನು ಎಷ್ಟೆಲ್ಲ ದಾಖಲಾತಿನೆಲ್ಲ ಒದಗಿಸ್ಬೇಕಾಯ್ತು. ಹಂಗೆ ಈಗಾಗಲೇ ಆಲ್ರೆಡಿ ಈಡಿಗ ಅಂತೇಳಿ ನಮೂದಾಗಿದೆ. ಬರ್ತಕ್ಕಂಥ ಪೀಳಿಗೆಗೆಲ್ಲ ಈಡಿಗನಂತೆ ಆಗಿದೆ. ಅದನ್ನು ಕಾನೂನು ಮಟ್ಟದಲ್ಲಿ ಏನಾದರೂ ಒಂದು ಕಾಲೇಜ್ ಇರ್ಬೋದು, ಶಾಲೆ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಮತ್ತೊಂದು ಇರ್ಬೋದು, ಈಗ ಹೋಗಿ ಅವುಗಳನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ಪೋಷಕರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಆದ್ದರಿಂದ ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ನಾನೇನಾದ್ರೂ ನೋಡಿದ್ರೆ ನಿಮ್ಮ ಸಾಗರ ಕುಸ್ವಾಮಿ ಹೇಳಿದಂಗೆ ಸ್ವಲ್ಪ ದೇವರ ಬಗ್ಗೆ ಅನುಕಂಪ ಇದೆ. ಇರುವಂತಹ ಒಂದು ಗ್ರೂಪ್ ಮಾಡಿದ್ದಾರೆ. ಏನಾದರೂ ಅದಕ್ಕೆ ರೂಪರೇಷ ಸಾಗರದಾಗ ಬಹಳ 16 ವರ್ಷಗಳು, ನಾನು ಕಳೆದ 25 ವರ್ಷಗಳಿಂದ ವಿರೋಧ ನೋಡ್ತೀನಿ. ದೇವರಂತೇಳಿ ಪ್ರಸ್ತಾಪ ಮಾಡಿದಾಗ ಇರುವಂತಹ ಒಬ್ಬನ್ನೇ ನೋಡಿದ್ ಬಿಟ್ರೆ ಉಳಿದೆಲ್ಲರ ಸಭೆಗೆ ಎಲ್ಲ ಸಭೆ ಬರ್ತಾರೆ. ಇದ್ದಾರೆ, ಸದಸ್ಯರುಗಳಿದ್ದಾರೆ. ನಂತರ ಸಭೆಯಲ್ಲಿ ದೇವರು ಸಮುದಾಯಕ್ಕೆ ಹೋರಾಡಿದ ಹಲವಾರು ಹಿರಿಯ ಮುಖಂಡರು ಹಾಗೂ ದೇವರು ಸಾಂಸ್ಕೃತಿಕ ಅಧ್ಯಯನದ ಸದಸ್ಯರು ಉಪಸ್ಥಿತರಿದ್ದರು. ವಿಜಯಗೌಳಿ, ಜನತಾ ಮೀಡಿಯಾ, ಸೊರಬ.